ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಬ್ರೋ ನಮ್ಮ ಒಂದು ಯುವನಿಧಿ ಅಪ್ಲಿಕೇಶನಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತೋರಿಸ್ತಿದೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಆ್ಯಕ್ಚುಲ್ ಆಗಿ ಕೆಲವೊಬ್ಬರಿಗೆ ಅದು ಹೋಗಿದೆ, ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು 2 ದಿನ ವೆಯ್ಟ್ ಮಾಡಿ, ಅದು ಸರಿ ಹೋಗ್ಬೋದು. ಅದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದು. ಬಿಟ್ರೆ ನಾನು ನೆನ್ನೆನೇ ಹೇಳಿದೆ ನಿಮಗೆ, ಅದು ಯುವನಿಧಿ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗಿರಲ್ಲ. ನನ್ನ ಪ್ರಕಾರ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ಸರಿ ಹೋಗುತ್ತೆ ಬಿಡಿ. ಸೊ ಅದಾದಮೇಲೆ ಇವಾಗ ಜುಲೈ ಮಂತಿನ ಅಮೌಂಟ್ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಕ್ವಶನ್ಸ್ಗಳನ್ನ ಪಿಕ್ ಮಾಡ್ಕೊಂಡ್ಬಿಡೋಣಂತೆ. ಬ್ರೋ 2 ಇಯರ್ಸ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಅಮೌಂಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಸುನಿಲ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಇಲ್ಲ ಬ್ರೋ, 2 ಇಯರ್ಸ್ ಆದಮೇಲೆ ಅಮೌಂಟ್ ಬರೋದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗೋದಿಲ್ಲ. ಒಂದು ವೇಳೆ ಸೆಲ್ಫ್ ಡಿಕ್ಲರೇಷನ್ ಆದರೂ ಕೂಡ ಅಮೌಂಟ್ ಅಂತೂ 100% ಬರಲ್ಲ. ಸೊ ನಿಮ್ಮದು 24 ಕಂತು ರಿಸೀವ್ ಆಗಿದ್ರೆ ಅಮೌಂಟ್ ಬರೋದಿಲ್ಲ ಬ್ರೋ. ಜುಲೈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬಂದಿದೆ ಬ್ರೋ, ಹಣ ಜಮಾ ಆಗುತ್ತಾ ಇಲ್ಲವಾ ಹೇಳಿ ಬ್ರೋ ಅಂತ ಹೇಳಿದರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಯಾವುದೇ ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ನಿಮಗೆ ಅಮೌಂಟ್ ರಿಸೀವ್ ಆಗೋದಿಲ್ಲ. ಓಕೆನಾ, ಅಲ್ಲಿ ಏನನ್ನ ತೋರಿಸ್ತಿರ್ಲಿ, ನೀವು ಕೊಟ್ಟಿದ್ದೀರಾ ಅಲ್ವಾ ಸೆಲ್ಫ್ ಡಿಕ್ಲರೇಷನ್, ಕರೆಕ್ಟಾಗಿ ಕೊಟ್ಟಿರ್ಬೇಕಷ್ಟೇ. ಕೊಟ್ಟಿದ್ರೆ ಅದು ಹೋಗುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ. ಸೊ ನೆಕ್ಸ್ಟ್ ಬ್ರೋ, ಜುಲೈ ಮಂತ್ ಇಂದು ಸ್ಟೇಟಸ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸ್ತಾರೆ, ರಿಪ್ಲೈ ಮಾಡಿ ಬ್ರೋ. ಅದನ್ನೇ ಹೇಳ್ದಲ್ಲ, ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗ್ತಿದೆ. ಸೊ ಹಂಗಾಗಿನೇ ಅದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ಹೋಗುತ್ತೆ ಬಿಡಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, 2025 ಪಾಸ್ ಆಗಿದೆ, ಹೊಸದಾಗಿ ಅಪ್ಲಿಕೇಶನ್ ಆಗಬೇಕು, ವೆಬ್ಸೈಟ್ ಆಗ್ಬೋದಾ ಬ್ರೋ ಅಂತ ಹೇಳಿ ಕೇಳ್ತಿದ್ರೆ, ಹೌದು ಬ್ರೋ, ಸೇವಾ ಸಿಂಧುಗೆ ಹೋಗ್ಬಿಟ್ಟು ನೀವು ಯುವನಿಧಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ನಾನು ಅವಾಗಲೇ ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬ್ರೋ. ಕಮೆಂಟ್ ಪಿಕ್ ಮಾಡಿ ಹೇಳಿ ದೀಪಾ ಅವರೇ, ದೀಪಾ ಕುಮಾರ್ ಅಂತ ಕಮೆಂಟ್ ಮಾಡಿದ್ದಾರೆ. ಬ್ರೋ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಬ್ರೋ ಅಂತ ಕೇಳಿದರೆ, ಬ್ರೋ ಇವಾಗ ಆಗ್ತಿದೆ, ಚೆಕ್ ಮಾಡಿ ಬ್ರೋ. ಜುಲೈ ಮಂತಿಂದ ಅಮೌಂಟ್ ಬರುತ್ತೆ ಬ್ರೋ, ವೆಯ್ಟ್ ಮಾಡಿ. ಜೂನ್ ಮಂತಿಂದು ಅಮೌಂಟ್ ಬಂದಿಲ್ಲ ಬ್ರೋ, ಸ್ಟೇಟಸ್ನಲ್ಲಿ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ತೋರಿಸಿದೆ. ಫಸ್ಟ್ ಮಂತ್ ಜುಲೈ 3ನೇ ತಾರೀಕು ಬಂದಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಮಂತ್ ಜುಲೈ 3ನೇ ತಾರೀಕು ಬಂದಿದೆ ಅಂದರೆ ಹೊಸ ಅಪ್ಲಿಕೇಶನ್ಸ್ ಅನ್ಸುತ್ತೆ ನಿಮ್ಮದು. ಸೊ ಜೂನ್ ಮಂತ್ ಬಂದಿಲ್ಲ ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಅನ್ಕೊತೀನಿ. ಒಂದ್ಸತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ. ಯುವನಿಧಿ ಆಪ್ಷನ್ ತೋರಿಸ್ತಿಲ್ಲ ಬ್ರೋ ಅಂತ ಕೇಳಿದರೆ, ಬ್ರೋ ತೋರಿಸುತ್ತೆ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೇರವಾಗಿ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಜಾಯಿನ್ ಆಗಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಬ್ರದರ್ ಜಾನ್ವರಿ ಮತ್ತು ಜೂನ್ ಅಮೌಂಟು ಸರಿಯಾಗಿ ಲಾಸ್ಟ್ ವೀಕ್ 18,000 ಬಂದಿದೆ, ಬಟ್ ಜೂನ್ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬಂದಿದೆ ಬ್ರೋ. ಅದೇ ಜುಲೈ ಮಂತಿಂದು ಮತ್ತು ಜೂನ್ ಮಂತಿಂದ ಇದೇ ಪ್ರಾಬ್ಲಮ್ ಆಗ್ತಿದೆ ಎಲ್ಲರಿಗೂ ಕೂಡ. ನೀವು ಕರೆಕ್ಟಾಗಿ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಅದೇ ರೀತಿ ಕೊಟ್ಟಿದ್ದೀರಾ ಅಂದರೆ ಯಾವುದೇ ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಡೇಟಾ ನಾಟ್ ಫೋನ್ ಅಂತ ಬರುತ್ತೆ ಬ್ರೋ, ಅದು ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ಸರಿ ಹೋಗುತ್ತೆ ಬಿಡಿ ಬ್ರೋ. ಸ್ಟಿಲ್ ಐ ಡು ನಾಟ್ ಗೆಟ್ SSP ಅಮೌಂಟ್, ಅದು SSP ವಿಡಿಯೋ ಮಾಡಿದಾಗ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅಮೃತ ಅನ್ನೋರು, ಜೂನ್ ಮಂತಿನ ಸ್ಟೇಟಸ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಡಿಕ್ಲರೇಷನ್ ಅಪ್ರೂವ್ಡ್ ಅಂತ ಬರ್ತಿದೆ ಬ್ರೋ ಅಂತ ಹೇಳಿದರೆ, ಅಂದರೆ ಜೂನ್ ಮಂತಿ ನೀವು ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀರಾ, ನೀವು DBT ಪುಷ್ ಆಗಬೇಕಷ್ಟೇ. DBT ಪುಷ್ ಆಗಿದೆ ಅಂತ ಹೇಳ್ತಾರೆ, ಈ ಮಂತ್ ಒಳಗೆ ನಿಮಗೆ ಜೂನ್ ಮಂತಿಂದ ಅಮೌಂಟು ರಿಸೀವ್ ಆಗುತ್ತೆ ಬ್ರೋ. ಜುಲೈ ಮಂತಿಂದು ಯಾವಾಗ ರಿಸೀವ್ ಆಗುತ್ತೆ? ಜುಲೈ ಮಂತಿಂದ ನಿಮಗೆ ಈ ಮಂತ್ ಅಪ್ಡೇಟ್ ಸಿಗುತ್ತೆ, ನೆಕ್ಸ್ಟ್ ಮಂತ್ ರಿಸೀವ್ ಆಗುತ್ತೆ ಬ್ರೋ, ವೇಟ್ ಮಾಡಿ. ಈ ಮಂತ್ ಜೂನ್ ಎಲ್ಲರದು ಕೂಡ ಕ್ಲಿಯರ್ ಮಾಡ್ತಿದ್ದಾರೆ ಅವರು. ಬ್ರೋ ಫೆಬ್ರವರಿ ಮಂತಿನ ಸ್ಟೇಟಸ್ ರೆಸ್ಪಾಂಡ್ ಪೆಂಡಿಂಗ್ ಅಂತ ಇದೆ ಬ್ರೋ, ಅಮೌಂಟ್ ಬರುತ್ತಾ ಇಲ್ವಾ ಬ್ರೋ? ಒಂದ್ಸತಿ ಯುವನಿಧಿ ಆಫೀಸ್ಗೆ ವಿಸಿಟ್ ಮಾಡಿ ಅವ್ರಿಗೆ ಕೇಳಿ ಬ್ರೋ. ಏನಕ್ಕೆ ಅಂದರೆ ಫೆಬ್ರವರಿ ಮಾರ್ಚಿಂದ ಯಾರ್ದೆಲ್ಲ ಅಮೌಂಟ್ ಬಂದಿಲ್ಲ ಅವ್ರು ಯುವನಿಧಿ ಆಫೀಸ್ಗೆ ವಿಸಿಟ್ ಮಾಡ್ತಿರೋದು, ಅದಕ್ಕೋಸ್ಕರನೇ. ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಹ್ಯಾವ್ ಸಬ್ಮಿಟೆಡ್ ಲೆಟರ್ ಆ್ಯಂಡ್ ರಿಕ್ವೆಸ್ಟ್ ಡಾಕ್ಯುಮೆಂಟ್ ಫಾರ್ ವೆರಿಫಿಕೇಶನ್ ಬಟ್ ದೇರ್ ಈಸ್ ನೋ ಅಪ್ಡೇಟ್ ಇನ್ ದ ಸ್ಟೇಟಸ್, ಸೊ ಪ್ಲೀಸ್ ಸಜೆಸ್ಟ್ ಮಿ ದ ನೆಕ್ಸ್ಟ್ ಸ್ಟೆಪ್ ಫ್ರಮ್ ಬೆಳಗಾವಿ ಡಿಸ್ಟಿಕ್ ಅಂತ ಹೇಳಿದೆ ಗುರುಪ್ರಸಾದ್ ಅವರೇ. ಸೊ ನಿಮ್ಮದು ಹೈಯರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದಾದರೆ ಹೈಯರ್ ಸ್ಟಡೀಸ್ದು ಯುವನಿಧಿನಲ್ಲಿ ನೀವು ಏನೋ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ವೇಟ್ ಮಾಡಿ, 1.5 ಮಂತ್ ಆಗುತ್ತದು. ಸೊ ಕೆಲವರಿಗೆ 1 ವಾರನೇ ಆಗುತ್ತೆ, ಅವ್ರು ಅಪ್ಡೇಟ್ ಮಾಡಬೇಕಲ್ಲಿ. ಅಪ್ಡೇಟ್ ಮಾಡೋ ತನಕನೂ ಕೂಡ ಯಾವುದೇ ಆಪ್ಷನ್ ಇರಲ್ಲ. ಯುವನಿಧಿ ಆಫೀಸ್ಗೆ ಮತ್ತೆ ಕಾಲ್ ಮಾಡಿಬಿಟ್ಟು ನೀವು ಕೇಳಿ ನನ್ನ ಅಮೌಂಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಸೊಲ್ಯೂಷನ್ ಕೊಡಬಹುದು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಬ್ರೋ ನಂಬರ್ ಸೆಂಡ್ ಮಾಡಿ ಬ್ರೋ ಯುವನಿಧಿ ಹೆಲ್ಪ್ ಲೈನ್ ಬ್ರೋ. ಅವಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಪಿನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳಿದೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಮೌಂಟಿನ ಅಪ್ಡೇಟು ಪ್ರತಿಯೊಂದನ್ನು ಕೂಡ ನಿಮ್ಗೆ ಅಲ್ಲಿ ಸಿಗ್ತಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಜುಲೈ ಮಂತಿನ ಅಮೌಂಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತ್ ರಿಸೀವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಮಂತ್ ಜೂನ್ ಮಂತಿನೆಲ್ಲನೂ ಕೂಡ ಕ್ಲಿಯರ್ ಮಾಡಿ, ಜುಲೈ ಮಂತ್ ನೆಕ್ಸ್ಟ್ ಮಂತ್ ಹೋಗುತ್ತೆ. ಓಕೆನಾ. ಸೊ ಅಲ್ಲಿ ತನಕನೂ ಕೂಡ ವೆಯ್ಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.